ಅವರು ಕರಿಯರ್ನಲ್ಲಿ ನಾನು ನೋಡಿರಂಗೆ ಅವರೊಬ್ಬರೇ ಸಿಂಗರು. ಅದಾದ್ಮೇಲೆ ನಮ್ಮ ರಾಜೇಶ್ ಕೃಷ್ಣನ್ ಒಂದು ಪಲ್ಲವಿ ಪೂರ್ತಿ ಹಾಡ್ತಾರೆ, ಎಲ್ಲೂ ಪಂಚಿರಲ್ಲ, ಎಲ್ಲೂ ಇರಲ್ಲ, ಒಂದೇ ಪರ್ಫಾರ್ಮೆನ್ಸ್. ಒಂದು ಏನೋ 9:30 10 ಗಂಟೆಗೆ ನಾನು ಹೋಟ್ಲ್ಗೆ ಹೋದ್ರೆ ಕುಮಾರಸ್ವಾಮಿ ಸ್ವಾಮಿ ಅವರು ಬೆಳಗ್ಗೆನೆ ಬಂದ್ಬಿಟ್ಟಿರೋರು. ಸೊ ಅವ್ರು ಬಂದ್ರೆ ಅವ್ರ ತಂದೆ ಅವಾಗ PM ಆಗಿದ್ರು ದೇವೇಗೌಡರು. ಸೊ ಅವ್ರು Z ಕ್ಯಾಟಗರಿ ಬಾಡಿ ಗಾರ್ಡ್ಸ್ ಇರೋರು. ನನಗೆ ಒಂದೊಂದ್ಸಲಿ ಒಳಗೆ ಬಿಡ್ತಾ ಇರಲಿಲ್ಲ ಸರ್, ನಾನೇ ಸಿನಿಮಾಗೆ ಇಲ್ಲ, ಇನ್ನು ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಬಿಡ್ತಾ ಇರಲಿಲ್ಲ ಒಳಗಡೆ. ನಾನೇ ಈ ಸಿನಿಮಾಗೆ ಸಂಗೀತ ನಿರ್ದೇಶಕ ಅಂತ ಹೇಳಿದಾಗ ಒಳಗೆ ಬಿಟ್ಟಿದ್ರು. GK ಆಗಲಿ, ಹಂಸಲೇಖ ಸರ್ ಆಗಲಿ, R.D. ಬರ್ಮನ್ ಆಗಲಿ, ಎಲ್ಲ ಹಳೆ ಸಂಗೀತ ನಿರ್ದೇಶಕರು ನೋಡಿದ್ರೆ ಅವ್ರಿಗೆ ಹಾಡೋ ಶಕ್ತಿ ಇತ್ತು, ಕಂಪೋಸ್ ಮಾಡೋ ಶಕ್ತಿ ಇತ್ತು, ನುಡಿಸೋ ಶಕ್ತಿ ಇತ್ತು. ಪಾಪ ಮಧ್ಯಾಹ್ನ ಒಂದು ಅರ್ಧ ಗಂಟೆ ನಿದ್ರೆ ಮಾಡೋರು. ಅದು ಬಿಟ್ಟರೆ ಬರೀ ಸಂಗೀತ ಸಾಹಿತ್ಯ ಹಿಂಗೆ ಕಳೆದ್ಬಿಟ್ಟವರು. ಸೊ ಎಲ್ಲ ಮುಗಿಸ್ಕೊಂಡು ರಾತ್ರಿ 11 ಗಂಟೆಗೆ ರೇಸ್ವಿ ಹೋಟ್ಲಿಗೆ ಬಂದ್ಬಿಟ್ಟು ಅಲ್ಲಿ ರಾತ್ರಿ 3 ಗಂಟೆವರೆಗೂ ಆ ಥರ 3 ದಿವಸ ಮಾಡಿದ್ದಾರೆ. 3 ಗಂಟೆವರೆಗೂ ಕೂತ್ಕೊಂಡು ಸೂರ್ಯನ ತೆರಿಗೆ ಒಂದು ಮತ್ತೆ ಹೃದಯ 2 ಹಾಡನ್ನ ಅದ್ಭುತವಾಗಿ ಬರ್ಕೊಟ್ರು.